ನಿನ್ನೆ ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನೆ ಟೆನ್ಷನ್ ಇತ್ತಾದ್ರೂ ಕೂಡ ಅಚ್ಚುಕಟ್ಟಾಗಿ ಈ ಮೆರವಣಿಗೆ ಹಾಗೆ ವಿಸರ್ಜನೆ ಕಾರ್ಯ ಆಗಿದೆ. ಇದೀಗ ಬೆಳಗಾವಿಯ ಸರದಿ. ಬೆಳಗಾವಿಯಲ್ಲಿ ಈಗ ಆಲ್ರೆಡಿ ಅಹಿತಕರ ಘಟನೆಗಳು ನಡೆದಿರೋದನ್ನು ನಾವು ಗಮನಿಸಿದ್ವಿ. ನೇರವಾಗಿ ಈ ಗಣೇಶ ಮೂರ್ತಿಯ ಮೆರವಣಿಗೆ ವಿಸರ್ಜನೆಗೆ ಸಂಬಂಧವಿಲ್ಲದೆ ಹೋದ್ರೂ ಕೂಡ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುವಂತಹ ಘಟನೆಗಳು ನಡೆದಿದೆ. ಚಾಕು ಇರ್ತದಂತಹ ಗಂಭೀರ ಪ್ರಕರಣಗಳು ನಡೆದಿದೆ. ಹೀಗಾಗಿ ಹೆಜ್ಜೆ ಹೆಜ್ಜೆಗೂ ಟೆನ್ಷನ್. ಗಲ್ಲಿ ಗಲ್ಲಿಯಲ್ಲೂ ಕೂಡ ಖಾಕಿ ಕೋಟೆ ಅನ್ನುವ ರೀತಿಯಲ್ಲಿದೆ ಬೆಳಗಾವಿಯ ಪರಿಸ್ಥಿತಿ. ಮಾರ್ಕೆಟ್ ಪ್ರದೇಶದಲ್ಲಿಯೇ ಮೆರವಣಿಗೆಗೆ ಪಟ್ಟು ಹಿಡಿದಿದ್ದಾರೆ ಸಂಘಟನೆಯವರು. ಇನ್ನು ಪೊಲೀಸರು ಹಿಂದೂ ಕಾರ್ಯಕರ್ತರ ನಡುವೆ ಇದೇ ವಿಚಾರಕ್ಕೆ ಟಾಕ್ ಫೈಟ್ ಕೂಡ ಆಗಿದೆ. ಮೆರವಣಿಗೆಯ ಸ್ಥಳಕ್ಕೆ ಎಸ್ಪಿ ಎಡಮಾರ್ಟಿನ್ ದೌಡಾಯಿಸಿದ್ದಾರೆ. ಪರಿಸ್ಥಿತಿ ಕ್ಷಣ ಕ್ಷಣದ ಮಾಹಿತಿಯನ್ನ ಪಡೆದಿದ್ದಾರೆ ಪೊಲೀಸ್ ಅಧಿಕಾರಿ. ಏನೆಲ್ಲ ಹೇಳ್ತಾರೆ ಅನ್ನೋದನ್ನ ಅವರನ್ನ ಕೇಳಿ. ಸರ್, ಎಷ್ಟು ಗಣೇಶ ಮೂರ್ತಿ ವಿಸರ್ಜನೆ ಆಗಿದೆ ಸರ್? ಈಗ ಆಲ್ರೆಡಿ 95% ಆಲ್ರೆಡಿ ಆಗಿದೆ. ಈಗ ಏನು ಸ್ವಲ್ಪ ಬಾಕಿ ಇದೆ. ಸೊ ಅದು ಕೂಡ ನಾವು ಬೇಗ ಮುಗಿಸ್ತೀವಿ. ಇಶ್ಯೂ ಸರಿ ಇದೆ, ನಾವು ಬೇಗ ಮುಗಿಸ್ತೀವಿ. ಸರ್, ಈಗ ಅದು ಪ್ರತಿಭಟನೆ ಮಾಡಿದ್ರೆ ಚವಾಟಗಲ್ಲಿಯಲ್ಲಿ ಯಾಕೆ ಅಂತ? ಇಲ್ಲ, ಪ್ರತಿಭಟನೆ ಆ ಥರ ಏನೂ ಇಲ್ಲ. ಅಂದರೆ ಬರೀ ಅವರು ಸ್ವಲ್ಪ ಲೇಟ್ ಬಂದಿದ್ರಿ. ಲೇಟ್ ಬಂದಾಗ ಮತ್ತು ಅದು ಲೋಕಲ್ ಆಫೀಸರ್ ಇಲ್ಲ ಬೇಡ ಅಂತ ಅದು ಸ್ವಲ್ಪ ಡಿಸ್ಕಷನ್ ಆಗಿದೆ. ಆಮೇಲೆ ಎಲ್ಲ ಡಿಸ್ಕಷನ್ ಮಾಡ್ಕೊಂಡು ಮತ್ತು ನಾವು ಆಯಿತು ನೀವು ಹೋಗಿ ಮಾಡಿ ಅಂತ ಈಗ ಬರ್ತಾ ಇದ್ರೆ ಹೋಗ್ತಾ ಇದ್ದಾರೆ. ಚಾಕು ಇರ್ತಕ್ಕ ಪ್ರಕರಣ ಕೂಡ ಆಗಿತ್ತು ಸರ್. ಅದು ನಿನ್ನೆ ರಾತ್ರಿ ಅದು ಆ್ಯಕ್ಚುಲಿ ಅದು ಪರ್ಸನಲ್ ಇಶ್ಯೂ ಇದೆ. ಮೊದಲು ಕೂಡ ಸ್ವಲ್ಪ ಹಳಿ ದ್ವೇಷ ಇದೆ. ಅದೇ ಸಲುವಾಗಿ ನಿನ್ನೆ ರಾತ್ರಿ ಸ್ವಲ್ಪ ಈ ಥರ ಆಗಿದೆ ಈ ಸಿವಿಲ್ ಹಾಸ್ಪಿಟಲ್ ಹತ್ತಿರ. ಅದರಲ್ಲಿ ನಾವು ಆರೋಪಿಗಳು ಅರೆಸ್ಟ್ ಮಾಡಿದ್ದೀವಿ. ಗಣೇಶ ವಿಸರ್ಜನಾ ಮೆರವಣಿಗೆ ಎಲ್ಲಿವರೆಗೆ ನಡಿಬೋದು ಸರ್? ಇವತ್ತು ವಿಸರ್ಜನಾ ಮೆರವಣಿಗೆ ಅಂದರೆ ಯಾವಾಗ ವಿಸರ್ಜನೆ ಆಗುತ್ತೆ ಸರ್? ಅಂತಿಮ? ಇಲ್ಲ ಅಂತಿಮ ಅಂದರೆ ಎಲ್ಲ ಇವತ್ತು ಕ್ಲೋಸ್ ಆಗಬೇಕು. ಇವತ್ತು ಎಲ್ಲ ಮುಗಿಸ್ತೀನಿ. ಮುಗಿಸ್ತೀನಿ. ಇದಿಷ್ಟು ಬೆಳಗಾವಿಯ ಕಮಿಷನರ್ ಆಗಿರುವಂಥ ಎಡಾ ಮಾರ್ಟಿನ್ ಅವರು. ನಿನ್ನೆ ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನೆ ಟೆನ್ಷನ್ ಇತ್ತಾದ್ರೂ ಕೂಡ ಅಚ್ಚುಕಟ್ಟಾಗಿ ಈ ಮೆರವಣಿಗೆ ಹಾಗೆ ವಿಸರ್ಜನೆ ಕಾರ್ಯ ಆಗಿದೆ. ಇದೀಗ ಬೆಳಗಾವಿಯ ಸರದಿ. ಬೆಳಗಾವಿಯಲ್ಲಿ ಈಗ ಆಲ್ರೆಡಿ ಅಹಿತಕರ ಘಟನೆಗಳು ನಡೆದಿರೋದನ್ನು ನಾವು ಗಮನಿಸಿದ್ವಿ. ನೇರವಾಗಿ ಈ ಗಣೇಶ ಮೂರ್ತಿಯ ಮೆರವಣಿಗೆ ವಿಸರ್ಜನೆಗೆ ಸಂಬಂಧವಿಲ್ಲದೆ ಹೋದ್ರೂ ಕೂಡ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುವಂತಹ ಘಟನೆಗಳು ನಡೆದಿದೆ. ಚಾಕು ಇರ್ತದಂತಹ ಗಂಭೀರ ಪ್ರಕರಣಗಳು ನಡೆದಿದೆ. ಹೀಗಾಗಿ ಹೆಜ್ಜೆ ಹೆಜ್ಜೆಗೂ ಟೆನ್ಷನ್. ಗಲ್ಲಿ ಗಲ್ಲಿಯಲ್ಲೂ ಕೂಡ ಖಾಕಿ ಕೋಟೆ ಅನ್ನುವ ರೀತಿಯಲ್ಲಿದೆ ಬೆಳಗಾವಿಯ ಪರಿಸ್ಥಿತಿ. ಮಾರ್ಕೆಟ್ ಪ್ರದೇಶದಲ್ಲಿಯೇ ಮೆರವಣಿಗೆಗೆ ಪಟ್ಟು ಹಿಡಿದಿದ್ದಾರೆ ಸಂಘಟನೆಯವರು. ಇನ್ನು ಪೊಲೀಸರು ಹಿಂದೂ ಕಾರ್ಯಕರ್ತರ ನಡುವೆ ಇದೇ ವಿಚಾರಕ್ಕೆ ಟಾಕ್ ಫೈಟ್ ಕೂಡ ಆಗಿದೆ. ಮೆರವಣಿಗೆಯ ಸ್ಥಳಕ್ಕೆ ಎಸ್ಪಿ ಎಡಮಾರ್ಟಿನ್ ದೌಡಾಯಿಸಿದ್ದಾರೆ. ಪರಿಸ್ಥಿತಿ ಕ್ಷಣ ಕ್ಷಣದ ಮಾಹಿತಿಯನ್ನ ಪಡೆದಿದ್ದಾರೆ ಪೊಲೀಸ್ ಅಧಿಕಾರಿ. ಏನೆಲ್ಲ ಹೇಳ್ತಾರೆ ಅನ್ನೋದನ್ನ ಅವರನ್ನ ಕೇಳಿ. ಸರ್, ಎಷ್ಟು ಗಣೇಶ ಮೂರ್ತಿ ವಿಸರ್ಜನೆ ಆಗಿದೆ ಸರ್? ಈಗ ಆಲ್ರೆಡಿ 95% ಆಲ್ರೆಡಿ ಆಗಿದೆ. ಈಗ ಏನು ಸ್ವಲ್ಪ ಬಾಕಿ ಇದೆ. ಸೊ ಅದು ಕೂಡ ನಾವು ಬೇಗ ಮುಗಿಸ್ತೀವಿ. ಇಶ್ಯೂ ಸರಿ ಇದೆ, ನಾವು ಬೇಗ ಮುಗಿಸ್ತೀವಿ. ಸರ್, ಈಗ ಅದು ಪ್ರತಿಭಟನೆ ಮಾಡಿದ್ರೆ ಚವಾಟಗಲ್ಲಿಯಲ್ಲಿ ಯಾಕೆ ಅಂತ? ಇಲ್ಲ, ಪ್ರತಿಭಟನೆ ಆ ಥರ ಏನೂ ಇಲ್ಲ. ಅಂದರೆ ಬರೀ ಅವರು ಸ್ವಲ್ಪ ಲೇಟ್ ಬಂದಿದ್ರಿ. ಲೇಟ್ ಬಂದಾಗ ಮತ್ತು ಅದು ಲೋಕಲ್ ಆಫೀಸರ್ ಇಲ್ಲ ಬೇಡ ಅಂತ ಅದು ಸ್ವಲ್ಪ ಡಿಸ್ಕಷನ್ ಆಗಿದೆ. ಆಮೇಲೆ ಎಲ್ಲ ಡಿಸ್ಕಷನ್ ಮಾಡ್ಕೊಂಡು ಮತ್ತು ನಾವು ಆಯಿತು ನೀವು ಹೋಗಿ ಮಾಡಿ ಅಂತ ಈಗ ಬರ್ತಾ ಇದ್ರೆ ಹೋಗ್ತಾ ಇದ್ದಾರೆ. ಚಾಕು ಇರ್ತಕ್ಕ ಪ್ರಕರಣ ಕೂಡ ಆಗಿತ್ತು ಸರ್. ಅದು ನಿನ್ನೆ ರಾತ್ರಿ ಅದು ಆ್ಯಕ್ಚುಲಿ ಅದು ಪರ್ಸನಲ್ ಇಶ್ಯೂ ಇದೆ. ಮೊದಲು ಕೂಡ ಸ್ವಲ್ಪ ಹಳಿ ದ್ವೇಷ ಇದೆ. ಅದೇ ಸಲುವಾಗಿ ನಿನ್ನೆ ರಾತ್ರಿ ಸ್ವಲ್ಪ ಈ ಥರ ಆಗಿದೆ ಈ ಸಿವಿಲ್ ಹಾಸ್ಪಿಟಲ್ ಹತ್ತಿರ. ಅದರಲ್ಲಿ ನಾವು ಆರೋಪಿಗಳು ಅರೆಸ್ಟ್ ಮಾಡಿದ್ದೀವಿ. ಗಣೇಶ ವಿಸರ್ಜನಾ ಮೆರವಣಿಗೆ ಎಲ್ಲಿವರೆಗೆ ನಡಿಬೋದು ಸರ್? ಇವತ್ತು ವಿಸರ್ಜನಾ ಮೆರವಣಿಗೆ ಅಂದರೆ ಯಾವಾಗ ವಿಸರ್ಜನೆ ಆಗುತ್ತೆ ಸರ್? ಅಂತಿಮ? ಇಲ್ಲ ಅಂತಿಮ ಅಂದರೆ ಎಲ್ಲ ಇವತ್ತು ಕ್ಲೋಸ್ ಆಗಬೇಕು. ಇವತ್ತು ಎಲ್ಲ ಮುಗಿಸ್ತೀನಿ. ಮುಗಿಸ್ತೀನಿ. ಇದಿಷ್ಟು ಬೆಳಗಾವಿಯ ಕಮಿಷನರ್ ಆಗಿರುವಂಥ ಎಡಾ ಮಾರ್ಟಿನ್ ಅವರು.
ನಿನ್ನೆ ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನೆ ಟೆನ್ಷನ್ ಇತ್ತಾದ್ರೂ ಕೂಡ ಅಚ್ಚುಕಟ್ಟಾಗಿ ಈ ಮೆರವಣಿಗೆ ಹಾಗೆ ವಿಸರ್ಜನೆ ಕಾರ್ಯ ಆಗಿದೆ. ಇದೀಗ ಬೆಳಗಾವಿಯ ಸರದಿ. ಬೆಳಗಾವಿಯಲ್ಲಿ ಈಗ ಆಲ್ರೆಡಿ ಅಹಿತಕರ ಘಟನೆಗಳು ನಡೆದಿರೋದನ್ನು ನಾವು ಗಮನಿಸಿದ್ವಿ. ನೇರವಾಗಿ ಈ ಗಣೇಶ ಮೂರ್ತಿಯ ಮೆರವಣಿಗೆ ವಿಸರ್ಜನೆಗೆ ಸಂಬಂಧವಿಲ್ಲದೆ ಹೋದ್ರೂ ಕೂಡ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುವಂತಹ ಘಟನೆಗಳು ನಡೆದಿದೆ. ಚಾಕು ಇರ್ತದಂತಹ ಗಂಭೀರ ಪ್ರಕರಣಗಳು ನಡೆದಿದೆ. ಹೀಗಾಗಿ ಹೆಜ್ಜೆ ಹೆಜ್ಜೆಗೂ ಟೆನ್ಷನ್. ಗಲ್ಲಿ ಗಲ್ಲಿಯಲ್ಲೂ ಕೂಡ ಖಾಕಿ ಕೋಟೆ ಅನ್ನುವ ರೀತಿಯಲ್ಲಿದೆ ಬೆಳಗಾವಿಯ ಪರಿಸ್ಥಿತಿ. ಮಾರ್ಕೆಟ್ ಪ್ರದೇಶದಲ್ಲಿಯೇ ಮೆರವಣಿಗೆಗೆ ಪಟ್ಟು ಹಿಡಿದಿದ್ದಾರೆ ಸಂಘಟನೆಯವರು. ಇನ್ನು ಪೊಲೀಸರು ಹಿಂದೂ ಕಾರ್ಯಕರ್ತರ ನಡುವೆ ಇದೇ ವಿಚಾರಕ್ಕೆ ಟಾಕ್ ಫೈಟ್ ಕೂಡ ಆಗಿದೆ. ಮೆರವಣಿಗೆಯ ಸ್ಥಳಕ್ಕೆ ಎಸ್ಪಿ ಎಡಮಾರ್ಟಿನ್ ದೌಡಾಯಿಸಿದ್ದಾರೆ. ಪರಿಸ್ಥಿತಿ ಕ್ಷಣ ಕ್ಷಣದ ಮಾಹಿತಿಯನ್ನ ಪಡೆದಿದ್ದಾರೆ ಪೊಲೀಸ್ ಅಧಿಕಾರಿ. ಏನೆಲ್ಲ ಹೇಳ್ತಾರೆ ಅನ್ನೋದನ್ನ ಅವರನ್ನ ಕೇಳಿ. ಸರ್, ಎಷ್ಟು ಗಣೇಶ ಮೂರ್ತಿ ವಿಸರ್ಜನೆ ಆಗಿದೆ ಸರ್? ಈಗ ಆಲ್ರೆಡಿ 95% ಆಲ್ರೆಡಿ ಆಗಿದೆ. ಈಗ ಏನು ಸ್ವಲ್ಪ ಬಾಕಿ ಇದೆ. ಸೊ ಅದು ಕೂಡ ನಾವು ಬೇಗ ಮುಗಿಸ್ತೀವಿ. ಇಶ್ಯೂ ಸರಿ ಇದೆ, ನಾವು ಬೇಗ ಮುಗಿಸ್ತೀವಿ. ಸರ್, ಈಗ ಅದು ಪ್ರತಿಭಟನೆ ಮಾಡಿದ್ರೆ ಚವಾಟಗಲ್ಲಿಯಲ್ಲಿ ಯಾಕೆ ಅಂತ? ಇಲ್ಲ, ಪ್ರತಿಭಟನೆ ಆ ಥರ ಏನೂ ಇಲ್ಲ. ಅಂದರೆ ಬರೀ ಅವರು ಸ್ವಲ್ಪ ಲೇಟ್ ಬಂದಿದ್ರಿ. ಲೇಟ್ ಬಂದಾಗ ಮತ್ತು ಅದು ಲೋಕಲ್ ಆಫೀಸರ್ ಇಲ್ಲ ಬೇಡ ಅಂತ ಅದು ಸ್ವಲ್ಪ ಡಿಸ್ಕಷನ್ ಆಗಿದೆ. ಆಮೇಲೆ ಎಲ್ಲ ಡಿಸ್ಕಷನ್ ಮಾಡ್ಕೊಂಡು ಮತ್ತು ನಾವು ಆಯಿತು ನೀವು ಹೋಗಿ ಮಾಡಿ ಅಂತ ಈಗ ಬರ್ತಾ ಇದ್ರೆ ಹೋಗ್ತಾ ಇದ್ದೀರಿ. ಚಾಕು ಇರ್ತಕ್ಕ ಪ್ರಕರಣ ಕೂಡ ಆಗಿತ್ತು ಸರ್. ಅದು ನಿನ್ನೆ ರಾತ್ರಿ ಅದು ಆ್ಯಕ್ಚುಲಿ ಅದು ಪರ್ಸನಲ್ ಇಶ್ಯೂ ಇದೆ. ಮೊದಲು ಕೂಡ ಸ್ವಲ್ಪ ಹಳಿ ದ್ವೇಷ ಇದೆ. ಅದೇ ಸಲುವಾಗಿ ನಿನ್ನೆ ರಾತ್ರಿ ಸ್ವಲ್ಪ ಈ ಥರ ಆಗಿದೆ ಈ ಸಿವಿಲ್ ಹಾಸ್ಪಿಟಲ್ ಹತ್ತಿರ. ಅದರಲ್ಲಿ ನಾವು ಆರೋಪಿಗಳು ಅರೆಸ್ಟ್ ಮಾಡಿದ್ದೀವಿ. ಗಣೇಶ ವಿಸರ್ಜನಾ ಮೆರವಣಿಗೆ ಎಲ್ಲಿವರೆಗೆ ನಡಿಬೋದು ಸರ್? ಇವತ್ತು ವಿಸರ್ಜನಾ ಮೆರವಣಿಗೆ ಅಂದರೆ ಯಾವಾಗ ವಿಸರ್ಜನೆ ಆಗುತ್ತೆ ಸರ್ ಅಂತಿಮ? ಇಲ್ಲ ಅಂತಿಮ ಅಂದರೆ ಎಲ್ಲ ಇವತ್ತು ಕ್ಲೋಸ್ ಆಗಬೇಕು. ಇವತ್ತು ಎಲ್ಲ ಮುಗಿಸ್ತೀನಿ. ಮುಗಿಸ್ತೀನಿ. ಇದಿಷ್ಟು ಬೆಳಗಾವಿಯ ಕಮಿಷನರ್ ಆಗಿರುವಂಥ ಎಡಾ ಮಾರ್ಟಿನ್ ಅವರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.